ಇತ್ತೀಚೆಗಂತೂ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಮಿತಿ ಮೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಕಾಡಾನೆಗಳ ಹಾವಳಿ ತಡೆಯೋದಕ್ಕೆ ಅಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಅರಣ್ಯಾಧಿಕಾರಿಗಳು ಒಂದೀಗ ಹೊಸ ಪ್ಲಾನಿಗೆ ಮುಂದಾಗ್ತಾ ಇದ್ದಾರಂತೆ. ಏನಪ್ಪಾ ಅದು ಪ್ಲಾನ್ ಅಂತ ನೋಡ್ತಾ ಹೋಗೋಣ. ಕಾಡು ಪ್ರಾಣಿಗಳ ಉಪಟಳಕ್ಕೆ ಬೇಸತ್ತ ಚಾಮರಾಜನಗರ ಜನತೆ. ಮಾನವ ಕಾಡು ಪ್ರಾಣಿ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಅರಣ್ಯ ಅಧಿಕಾರಿಗಳ ಪ್ಲಾನ್. ರೈಲ್ವೆ ಬ್ಯಾರಿಕೇಡ್ ಪ್ರಾಜೆಕ್ಟ್ ಸಕ್ಸಸ್ ವಿಸ್ತರಣೆಗೆ ಮುಂದಾದ ಅರಣ್ಯ ಇಲಾಖೆ. 2 ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿರುವ ರಾಜ್ಯದ ಏಕೈಕ ಜಿಲ್ಲೆ ಅಂದ್ರೆ ಅದು ಚಾಮರಾಜನಗರ. ಅದೇ ರೀತಿ ಅತಿ ಹೆಚ್ಚು ಮಾನವ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಸಾಕ್ಷಿಯಾದ ಜಿಲ್ಲೆ ಕೂಡ ಚಾಮರಾಜನಗರ. ಶತಾಯಗತಾಯ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವೆ ಸಂಘರ್ಷಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಪಣ ತೊಟ್ಟಿರುವ ಅರಣ್ಯ ಇಲಾಖೆ ಹೊಸದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದು, ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರವನ್ನ ಅರಣ್ಯ ಅಧಿಕಾರಿಗಳು ಕಂಡು ಹಿಡಿದಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವ ಮೂಲಕ ಕಾಡಾನೆ ದಾಳಿಗೆ ಬೆಳೆ ಹಾನಿಗೆ ಶಾಶ್ವತ ಪರಿಹಾರ ಕೊಡೋಕೆ ಮುಂದಾಗಿದ್ದಾರೆ. ಇನ್ನು ಕಾಡಂಚಿನ ಪ್ರದೇಶದಲ್ಲಿ ಆಗಾಗ್ಗೆ ಕಾಡು ಬಿಟ್ಟು ನಾಡಿಗೆ ಬರುವ ಆನೆಗಳು ರೈತರು ಬೆಳೆದಿರುವ ಬೆಳೆಗಳನ್ನ ನಾಶಪಡಿಸುತ್ತವೆ. ಅಲ್ಲದೆ ಕೆಲವೊಮ್ಮೆ ಮನುಷ್ಯರನ್ನೇ ತುಳಿದು ಸಾಯಿಸಿರುವ ಸಾಕಷ್ಟು ನಿದರ್ಶನಗಳು ಕಣ್ಮುಂದಿದೆ. ಅಲ್ಲದೆ ರೈತರು ಕೂಡ ಅಕ್ರಮವಾಗಿ ವಿದ್ಯುತ್ ಹರಿಸಿ ವನ್ಯ ಪ್ರಾಣಿಗಳ ಸಾವಿಗೆ ಕಾರಣವಾಗಿರುವ ಪ್ರಕರಣ ಕೂಡ ಆಗಾಗ ಸುದ್ದಿಯಾಗಿತ್ತು. ಹೀಗಾಗಿ ಆನೆಗಳು ಹೆಚ್ಚಾಗಿ ಕಾಡಿನಿಂದ ಆಚೆ ಬರುವ ಪ್ರದೇಶಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಗುರುತಿಸಿ ಅಂತಹ ಜಾಗದಲ್ಲಿ ರೈಲ್ವೆ ಬ್ಯಾರಿಕೇಡ್ಗಳನ್ನು ಅಳವಡಿಸೋಕೆ ಮುಂದಾಗಿದ್ದಾರೆ. ನಮಗೆ ಜಾಸ್ತಿ ಆನೆ ಸಮಸ್ಯೆ ಇರೋದು ಮುಳಿಯೂರು, ಓಂಕಾರ, ಮದ್ದೂರು ರೇಂಜ್ಗಳಲ್ಲಿ. ಸೊ ಈ ರೇಂಜಲ್ಲಿ 26 ಕಿಲೋಮೀಟರ್ನ ನಾವು ಡಿವಿಯೇಟ್ ಮಾಡಿ ಕೆಲಸಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ರೈಲ್ ಬ್ಯಾರಿಗೇಡ್ 26 ಕಿಲೋಮೀಟರ್ ಆದರೆ ನಾನು ಹೇಳಿದಂಗೆ ನಮ್ಮದು ಟೋಟಲ್ 314 ಕಿಲೋಮೀಟರ್ ಬೌಂಡ್ರಿ ಲೈನ್ಸ್ ಇದೆ, ಕಾನ್ಫ್ಲಿಕ್ಟ್ ಬೌಂಡ್ರೀಸ್ ಇದೆ. ಆಲ್ರೆಡಿ ಸಾಕಷ್ಟು ಜಾಗದಲ್ಲಿ ರೈಲ್ ಬ್ಯಾರಿಗೇಡ್ ಆಗಿದೆ. ಈವನ್ ಆನೆ ದಾಟೋ ಕಡೆನೂ ನಾವು ವರ್ಟಿಕಲ್ ರೈಲ್ಸನ್ನು ಹಾಕ್ಸಿದ್ದೀವಿ. ಸೊ 100% ಆ ಪರ್ಟಿಕ್ಯುಲರ್ ರೇಂಜಲ್ಲಿ ನಿಂತಿದೆ. ಸೊ ಈಗ ಪಕ್ಕದ ರೇಂಜಲ್ಲಿ ಎಲ್ಲಿ ಓಪನಿಂಗ್ ಇದೆಯೋ ಓಂಕಾರ ರೇಂಜಲ್ಲಿ ಜಾಸ್ತಿ ಆನೆಗಳು ಬರ್ತಾ ಇದೆ. ಇನ್ನು ಬಂಡೀಪುರದಲ್ಲಿ ಇಲ್ಲಿ ತನಕ 60 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಿದ್ದು, ಈ ವರ್ಷ ಮತ್ತೆ 26 ಕಿಲೋಮೀಟರ್ ನಿರ್ಮಿಸೋಕೆ ಒಪ್ಪಿಗೆ ಸಿಕ್ಕಿದೆ. ಇದರಿಂದ ಕಾಡಂಚಿನ ಗ್ರಾಮದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತಷ್ಟು ತಪ್ಪುತ್ತೆ. ಈ ರೈಲ್ವೆ ಬ್ಯಾರಿಕೇಡ್ ಹಾಕೋಕೆ ಹೆಚ್ಚು ವೆಚ್ಚ ತಗಲುತ್ತೆ. 1 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ಹಾಕೋಕೆ ಅಂದಾಜು 1.5 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಆನೆಗಳು ಹೆಚ್ಚಾಗಿ ಹೊರಗೆ ಬರುವ ಪ್ರದೇಶಗಳನ್ನು ಗುರುತಿಸಿ ಅಂತಹ ಜಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸುವ ಕೆಲಸ ಮಾಡಲಾಗ್ತಾ ಇದೆ. ಸದ್ಯ ಈ ರೀತಿ ರೈಲ್ವೆ ಬ್ಯಾರಿಕೇಡ್ ಹಾಕಿರೋದ್ರಿಂದ ಕಾಡಂಚಿನ ಗ್ರಾಮಸ್ಥರು ಬೆಳೆದಂತಹ ಬೆಳೆ ಆನೆ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಒಟ್ನಲ್ಲಿ ಬಂಡೀಪುರ ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತ ಆಗಿದೆ. ಆನೆ ಉಪಟಳ ಹೆಚ್ಚಾಗಿರುವ ಪ್ರದೇಶದಲ್ಲೂ ಮುಂದಿನ ದಿನದಲ್ಲಿ ಈ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದ್ರೆ ಕಾಡು ಪ್ರಾಣಿ ಮಾನವ ಸಂಘರ್ಷ ತಪ್ಪುತ್ತೆ. ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಅಳವಡಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ವಿಜಯ್ ಪಬ್ಲಿಕ್ ಟಿವಿ, ಚಾಮರಾಜನಗರ.